ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಮೇಘನಾ ಪ್ರಣೋಸ್. ಟಾಪ್ ನ್ಯೂಸ್ ನೋಡೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಇವ ನಮ್ಮವ ಕಾಯ್ದೆ ಅಧಿಕೃತ ಜಾರಿ. ಮರ್ಯಾದೆ ಹತ್ಯೆಗೆ 5 ವರ್ಷಗಳ ಸಜೆ ಫಿಕ್ಸ್. ಮದುವೆ ನಿರಾಕರಿಸಿದ್ರೆ ಜೀವಾವಧಿ ಶಿಕ್ಷೆ. ತಮಿಳುನಾಡು ರಾಜಕಾರಣದಲ್ಲಿ ಭಾರಿ ಹೈಡ್ರಾಮಾ. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಜ್ಯಪಾಲರ ತಡೆ. ಮ್ಯಾಜಿಕ್ ನಂಬರ್ ಸಂಕಷ್ಟದಲ್ಲಿ ದಳಪತಿ. ಸ್ವಚ್ಛತೆ ಕಾಪಾಡಲು ಮೈಸೂರು ಪಾಲಿಕೆಯಿಂದ ಕನ್ನಡಿ ತಂತ್ರ. ಬಹಿರಂಗ ಮೂತ್ರ ವಿಸರ್ಜಿಸುವವರಿಗೆ ಕಾದಿದೆ ಮುಖದರ್ಶನ. ಮೋರೆ ಗೋಡಿಗಳಿಗೆ ಮಿರರ್ ಅಳವಡಿಕೆ. ಮಗುವನ್ನ ಭೇಟಿ ಮಾಡುವುದು ತಾಯಿಯ ಅಧಿಕಾರ. ಕಂದಮ್ಮನೆ ಅಮ್ಮನ ವಿರುದ್ಧ ಹೇಳಿಕೆ ನೀಡಿದ್ರೂ ಹಕ್ಕು ಕಸಿಯಲಾಗದು. ರಾಜ್ಯ ಹೈಕೋರ್ಟ್ ಮಹತ್ವದ ತೀರ್ಪು. ರಾಜ್ಯಾದ್ಯಂತ ವಾರ ಪೂರ್ತಿ ಮಳೆ ಅಬ್ಬರ. ವಾಯುಭಾರ ಕುಸಿತದಿಂದ ಗುಡುಗು ಮಿಂಚಿನ ಎಚ್ಚರಿಕೆ. ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇರಲಿದೆ ವರುಣನ ಆರ್ಭಟ. ರಾಜ್ಯದಲ್ಲಿ ಮರ್ಯಾದೆ ಹತ್ಯೆಯನ್ನ ತಡೆಯುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಕರ್ನಾಟಕ ವಿವಾಹದಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ಹಾಗೂ ಮರ್ಯಾದೆ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ಅಪರಾಧಗಳ ಪ್ರತಿಬಂಧಕ ನಿಷೇಧ ಕಾಯ್ದೆ 2026 ಇವ ನಮ್ಮವ ಕಾಯ್ದೆಯನ್ನ ಅಧಿಕೃತವಾಗಿ ಜಾರಿಗೆ ತಂದಿದೆ. ಈ ಸಂಬಂಧ ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಲಾಗಿದ್ದು, ಅಂತರ್ಜಾತಿ ವಿವಾಹಗಳಿಗೆ ಗೌರವ ನೀಡುವುದು ಹಾಗೂ ಸಂಪ್ರದಾಯದ ಹೆಸರಿನಲ್ಲಿ ಈ ಮದುವೆಗಳಿಗೆ ಅಡ್ಡಿ ಬಾರದೇ ಇರುವುದು ಮತ್ತು ಅಪ್ರಾಪ್ತ ವಯಸ್ಕ ಗಂಡು ಹೆಣ್ಣು ಪರಸ್ಪರ ಒಪ್ಪಿ ಮದುವೆಯಾಗಲು ಯಾರ ಅನುಮತಿಯೂ ಬೇಕಿಲ್ಲ ಹಾಗೂ ಕುಟುಂಬದವರಿಂದ ಯಾವುದೇ ಅಡೆತಡೆ ಇಲ್ಲದಂತೆ ವಿವಾಹವಾಗುವ ಹಕ್ಕನ್ನ ನೀಡಲಾಗಿದೆ. ಈ ಕಾಯ್ದೆ ಅಡಿಯಲ್ಲಿ ಅಂತರ್ಜಾತಿ ವಿವಾಹವಾದ ದಂಪತಿಗೆ ಕುಟುಂಬಸ್ಥರ ಕಿರುಕುಳ, ದೈಹಿಕ ಹಲ್ಲೆ, ಕೊಲೆ, ಅಪಹರಣ, ನವಜೋಡಿಯನ್ನ ಬೇರ್ಪಡಿಸಲು ಕುಟುಂಬಸ್ಥರು ಹಾಕುವ ಒತ್ತಡ, ದಂಪತಿಗಳ ಅಂತ್ಯಕ್ರಿಯೆ ಶಾಸ್ತ್ರ ಮಾಡುವುದು, ಗ್ರಾಮದಿಂದ ಹೊರಹಾಕುವುದು, ಮದುವೆಯಾದ ದಂಪತಿಯನ್ನ ಅಪಹರಿಸುವುದು ಅಥವಾ ಅವರನ್ನ ಅಣ್ಣ ತಂಗಿ ಎಂದು ಘೋಷಿಸುವುದು ಸೇರಿದಂತೆ ಈ ಮಾದರಿಯ ವಿವಿಧ ಕೃತ್ಯಗಳನ್ನ ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸಲಾಗಿದೆ. ಈ ಕಾಯ್ದೆ ಅಡಿಯಲ್ಲಿ ಮರ್ಯಾದೆ ಹತ್ಯೆ ಮಾಡುವವರಿಗೆ ಕನಿಷ್ಠ 5 ವರ್ಷ ಜೈಲು ಶಿಕ್ಷೆ, ಗಂಭೀರವಾಗಿ ಹಲ್ಲೆಗೈದವರಿಗೆ ಕನಿಷ್ಠ 3 ವರ್ಷ ಜೈಲು ಶಿಕ್ಷೆ, ಸಣ್ಣ ಪುಟ್ಟ ಹಲ್ಲೆ ಮಾಡಿದಲ್ಲಿ 2 ವರ್ಷ ಜೈಲು ಶಿಕ್ಷೆ ಹಾಗೂ 3 ಲಕ್ಷ ರೂಪಾಯಿ ದಂಡ ವಿಧಿಸಲು ಕಾನೂನಿಗೆ ಅವಕಾಶ ನೀಡಲಾಗಿದೆ. ಅಲ್ಲದೆ ಮದುವೆಯಾಗುತ್ತೇನೆ ಎಂದು ನಂಬಿಸಿ ಲೈಂಗಿಕ ಸಂಪರ್ಕ ನಡೆಸಿ ಬಳಿಕ ಜಾತಿಯ ಕಾರಣ ನೀಡಿ ಮದುವೆ ನಿರಾಕರಿಸಿದರೆ ಜೀವಾವಧಿ ಶಿಕ್ಷೆ ವಿಧಿಸಲು ಈ ಕಾಯ್ದೆ ಅನುಮತಿ ನೀಡುತ್ತದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಭಾರಿ ಸಂಖ್ಯೆಯೊಂದಿಗೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೂ ಕೂಡ ನಟ ವಿಜಯ್ಗೆ ಮುಖ್ಯಮಂತ್ರಿಯಾಗುವ ಭಾಗ್ಯ ಕೂಡಿ ಬರುತ್ತಿಲ್ಲ. ತಮಿಳುನಾಡಿನಲ್ಲಿ 108 ಸ್ಥಾನಗಳನ್ನ ಗೆದ್ದಿರುವ ನಟ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕಾರ ಮಾಡಿರುವುದಾಗಿ ರಾಜ್ಯಪಾಲರಿಗೆ ಸಲ್ಲಿಸಿದ ಮನವಿಗೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅಲೇರ್ಕರ್ ತಡೆ ನೀಡಿದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲು ವಿಜಯ್ ಬಳಿ ಬಹುಮತ ಇಲ್ಲ ಎಂದು ಅಲೇರ್ಕರ್ ಅಭಿಪ್ರಾಯ ಪಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡಲು ಮ್ಯಾಜಿಕ್ ನಂಬರ್ 118 ಆಗಬೇಕು. ಸದ್ಯ ವಿಜಯ್ 108 ಸ್ಥಾನಗಳ ಸಂಖ್ಯಾಬಲ ಹೊಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಕೂಡ ಟಿವಿಕೆಗೆ ಬೆಂಬಲ ಸೂಚಿಸಿದ್ದು 5 ಶಾಸಕ ಸ್ಥಾನ ಕಾಂಗ್ರೆಸ್ ಬಳಿ ಇದೆ. ಇದರಿಂದ ಟಿವಿಕೆ ಬಲ 112ಕ್ಕೆ ಏರಿಕೆ ಕಂಡಿದೆ. ಆದರೆ ವಿಜಯ್ಗೆ ಇನ್ನು 6 ಶಾಸಕರು ಬೆಂಬಲ ಸೂಚಿಸಿದಲ್ಲಿ ಮಾತ್ರ ಮುಖ್ಯಮಂತ್ರಿ ಪದವಿ ಗಳಿಸಲು ಸಾಧ್ಯವಿದೆ. ಸದ್ಯಕ್ಕೆ ಎಐಡಿಎಂಕೆ 47 ಶಾಸಕರ ಪೈಕಿ 30 ಶಾಸಕರು ವಿಜಯ್ ಜೊತೆ ಮೈತ್ರಿ ಮಾಡಿಕೊಳ್ಳುವ ಇರಾದೆ ಹೊಂದಿದ್ದಾರೆ ಎನ್ನಲಾಗಿದೆ. ಎಐಡಿಎಂಕೆ ವಿಜಯ್ ಜೊತೆ ಮೈತ್ರಿ ಮಾಡಿಕೊಂಡಲ್ಲಿ ವಿಜಯ್ ಹಾದಿ ಸುಗಮವಾಗಲಿದೆ. ವಿಪಿಸಿ ಹಾಗೂ ಎಡಪಕ್ಷಗಳು ಮೇ 8ರವರೆಗೆ ಸಮಯಾವಕಾಶ ಕೇಳಿದ್ದು, ಹೀಗಾಗಿ ವಿಜಯ್ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಲು ಇನ್ನೊಂದು ದಿನ ಕಾಯುವ ಅನಿವಾರ್ಯತೆ ಎದುರಾಗಿದೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಕಣಕ್ಕಿಳಿದ ಕಾಂಗ್ರೆಸ್ ಬಳಿಕ ಡಿಎಂಕೆ ಜೊತೆ ಮೈತ್ರಿ ಮುರಿದುಕೊಂಡು ಟಿವಿಕೆ ಜೊತೆ ಕೈಜೋಡಿಸಿರುವುದು ಡಿಎಂಕೆ ಕಣ್ಣು ಕೆಂಪಾಗಿಸಿದೆ. ಕೇವಲ 2 ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳೆದುಕೊಳ್ಳಲು ಸಿದ್ಧವಿದೆ. ಕಾಂಗ್ರೆಸ್ನ ಈ ನಿರ್ಧಾರ ತಮಿಳುನಾಡು ಜನತೆಗೆ ಮಾಡಿರುವ ದ್ರೋಹ ಎಂದು ಡಿಎಂಕೆ ವಕ್ತಾರ ಶರವಣನ್ ಅಣ್ಣದೊರೈ ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರು ಸ್ವಚ್ಛತೆ ಕಾಯ್ದುಕೊಳ್ಳುವಲ್ಲಿ ಎತ್ತಿದ ಕೈ. ಸಾರ್ವಜನಿಕ ಸ್ಥಳಗಳನ್ನ ಅತ್ಯಂತ ಶುಚಿಯಾಗಿಟ್ಟುಕೊಂಡಿರುವ ಮೈಸೂರು ಮಹಾನಗರ ಪಾಲಿಕೆಗೆ ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆ ಮಾಡುವವರದೇ ದೊಡ್ಡ ತಲೆನೋವಾಗಿತ್ತು.
ಬಹಿರ್ದಸೆ ಮಾಡದಂತೆ ಎಷ್ಟೇ ಸೂಚನಾ ಫಲಕಗಳನ್ನು ಅಳವಡಿಸಿದರೂ ಗೋಡೆ ಬರಹಗಳನ್ನು ಬರೆದರೂ ಅದರ ಮೇಲೆ ಮೂತ್ರ ವಿಸರ್ಜನೆ ಮಾಡುವ ಹಾಗೂ ತಂಬಾಕು ಉಗುಳುವ ಅಭ್ಯಾಸ ನಡೆಯುತ್ತಲೇ ಇತ್ತು. ಆದರೆ ಇದೀಗ ಹೊಸ ಪ್ಲಾನ್ ಒಂದನ್ನ ಮೈಸೂರು ಪಾಲಿಕೆ ಜಾರಿಗೆ ತಂದಿದ್ದು ಕನ್ನಡಿ ತಂತ್ರಕ್ಕೆ ಮೊರೆ ಹೋಗಿದೆ. ಗ್ರಾಮಾಂತರ ಬಸ್ಸು ನಿಲ್ದಾಣದ ಬಳಿಯಲ್ಲಿ ಗೋಡೆಗೆ ಮೂತ್ರ ವಿಸರ್ಜನೆ ಮಾಡದಂತೆ 85 ಮೀಟರ್ ಉದ್ದದಲ್ಲಿ ಕನ್ನಡಿಯನ್ನ ಅಳವಡಿಸಲಾಗಿದೆ. ಮೋರಿಗೆ ಅಡ್ಡಲಾಗಿ ಕಟ್ಟಿದ್ದ ಕಾಂಪೌಂಡ್ಗೆ ಸಾರ್ವಜನಿಕರು ಮೂತ್ರ ವಿಸರ್ಜಿಸಿ ದುರ್ವಾಸನೆ ಮೂಡುವಂತೆ ಮಾಡಿದ್ದರು. ಹೀಗಾಗಿ ಈ ಸ್ಟೀಲ್ ಕನ್ನಡಿ ಅಳವಡಿಸಲಾಗಿದ್ದು ರಸ್ತೆಯ ಇನ್ನೊಂದು ಭಾಗದಲ್ಲಿ ನಡೆದು ಹೋಗುತ್ತಿರುವವರಿಗೆ ಮೂತ್ರ ಮಾಡುವವರ ಮುಖ ಸ್ಪಷ್ಟವಾಗಿ ಗೋಚರಿಸಲಿದೆ. ಮೂತ್ರ ವಿಸರ್ಜಿಸುವವರು ಪಾನ್ ಮಸಾಲ ಉಗಿಯುವವರು ಇಲ್ಲಿ ನಿಂತಾಗ ತಮ್ಮ ಮುಖವನ್ನೇ ಕಂಡು ಇತರರಿಗೂ ಕಾಣುತ್ತದೆ ಎಂಬ ನಾಚಿಕೆಯಿಂದ ವಾಪಸ್ ತೆರಳುತ್ತಿದ್ದಾರೆ. ಪಾಲಿಕೆ ಈ ಮಾಸ್ಟರ್ ಪ್ಲಾನ್ಗೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ. ಸ್ಟೀಲ್ ಕನ್ನಡಿಯ ಸುತ್ತ ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗಿದೆ. ಹೀಗಾಗಿ ರಾತ್ರಿ ವೇಳೆ ಕೂಡ ಕನ್ನಡಿಯಲ್ಲಿ ಸ್ಪಷ್ಟ ಚಿತ್ರಣ ಕಾಣಿಸಲಿದೆ. ಬಸ್ಗೆ ಕಾಯುತ್ತಿದ್ದ ಪ್ರಯಾಣಿಕರಿಗೆ ಮೂಗು ಬಿಡಲು ಆಗದಂತ ವಾಸನೆ ಬರುತ್ತಿತ್ತು. ಪಾಲಿಕೆ ಈ ಮಿರರ್ ತಂತ್ರದಿಂದಾಗಿ ಕೊಂಚ ನಿರಾಳವಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಮಗುವನ್ನ ಭೇಟಿ ಮಾಡಲು ಅವಕಾಶ ನೀಡಲು ನಿರಾಕರಿಸಿದ ಕೌಟುಂಬಿಕ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿದ ರಾಜ್ಯ ಹೈಕೋರ್ಟ್ ಮಗುವನ್ನ ಭೇಟಿ ಮಾಡುವುದು ಆಕೆಯ ನೈಸರ್ಗಿಕ ಹಕ್ಕು ಎಂದು ವ್ಯಾಖ್ಯಾನಿಸಿದೆ. ಮಗುವಿಗೆ ತಾಯಿಯಿಂದ ಗಂಭೀರ ಅಪಾಯ ಇದೆ ಎಂದು ಕೋರ್ಟ್ ಎದುರು ಸಾಬೀತುಪಡಿಸಿದ ಹೊರತು ಇನ್ಯಾವುದೇ ಕಾರಣಗಳಿಂದ ತಾಯಿ ಹಾಗೂ ಮಗುವಿನ ಭೇಟಿಯನ್ನ ನಿರಾಕರಿಸುವ ಹಕ್ಕು ನ್ಯಾಯಾಂಗಕ್ಕಿಲ್ಲ ಎಂದು ಕೋರ್ಟ್ ಹೇಳಿದೆ. ಅರ್ಜಿದಾರ ಮಹಿಳೆ 2025ರಲ್ಲಿ ಪತಿಯನ್ನ ಕಳೆದುಕೊಂಡಿದ್ದರು. ಇದಾದ ಬಳಿಕ ಪತಿಯ ಮನೆಯ ಆಸ್ತಿ ವಿಚಾರವಾಗಿ ಅತ್ತೆ ಸೊಸೆ ನಡುವೆ ಶುರುವಾದ ಕಲಹ ಕೋರ್ಟ್ ಮೆಟ್ಟಿಲೇರಿತ್ತು. ಇದಾದ ಬಳಿಕ ಮಹಿಳೆಯ ಅತ್ತೆ ಹಾಗೂ ನಾದಿನಿ ಅರ್ಜಿದಾರ ಮಹಿಳೆಯ 11 ವರ್ಷದ ಮಗುವಿನ ಪಾಲನೆಯ ಹಕ್ಕು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಈ ವೇಳೆ ತಾಯಿ ಮಗುವನ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಆರೋಪಿಸಲಾಗಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಕೌಟುಂಬಿಕ ನ್ಯಾಯಾಲಯವು ಮಗು ಹಾಗೂ ತಾಯಿಯ ಭೇಟಿಯನ್ನ ನಿರ್ಬಂಧಿಸಿತ್ತು. ಕೌಟುಂಬಿಕ ನ್ಯಾಯಾಲಯದ ಈ ಆದೇಶ ಪ್ರಶ್ನಿಸಿ ಮಹಿಳೆ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಮಗು ಹಾಗೂ ತಾಯಿಯ ಪರಸ್ಪರ ಭೇಟಿಯಾಗುವುದು ತಾಯಿಗಿರುವ ನೈಸರ್ಗಿಕ ಹಕ್ಕು. ಒಂದು ವೇಳೆ ಮಗುವೆ ನನಗೆ ತಾಯಿ ಬೇಡ ಎಂದರೂ ಅದನ್ನ ಕೋರ್ಟ್ ಪರಿಗಣಿಸಲು ಸಾಧ್ಯವಿಲ್ಲ. ಅಜ್ಜಿಯ ವಶದಲ್ಲಿರುವ ಮಗು ತಾಯಿಯ ಮೇಲೆ ಅಜ್ಜಿಯ ಪ್ರಭಾವದಿಂದಾಗಿ ದ್ವೇಷ ಬೆಳೆಸಿಕೊಂಡಿರಬಹುದು. ತಂದೆಯ ಮರಣದ ನಂತರ ತಾಯಿಯೇ ಮೊದಲ ನೈಸರ್ಗಿಕ ಪಾಲಕಿ ಎಂದು ಹೇಳಿದ ರಾಜ್ಯ ಹೈಕೋರ್ಟ್ ಕೌಟುಂಬಿಕ ನ್ಯಾಯಾಲಯದ ಆದೇಶವನ್ನ ರದ್ದುಗೊಳಿಸಿದೆ. ರಾಜ್ಯದ ಜನತೆಗೆ ವರುಣದೇವ ತಂಪೇರಲು ಮತ್ತೆ ಸಿದ್ಧನಾಗಿದ್ದಾನೆ. ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ವಾಯುಭಾರ ಕುಸಿತದ ಪರಿಣಾಮವಾಗಿ ಕರ್ನಾಟಕದಾದ್ಯಂತ ಮುಂದಿನ 7 ದಿನಗಳ ಕಾಲ ಮಳೆರಾಯನ ಆರ್ಭಟ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಈ ಬಾರಿಯ ಮಳೆಯ ಕೇಂದ್ರ ಬಿಂದು ದಕ್ಷಿಣ ಕರ್ನಾಟಕವಾಗಿದೆ. ವಿಶೇಷವಾಗಿ ಕೊಡಗು, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರು ನಗರ, ಮೈಸೂರು, ಮಂಡ್ಯ, ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ತುಸು ಹೆಚ್ಚೇ ಇರಲಿದ್ದು ಜನಜೀವನದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ಕರಾವಳಿ ತೀರದ ಜಿಲ್ಲೆಗಳಾದ ಮಂಗಳೂರು ಮತ್ತು ಉಡುಪಿಯಲ್ಲಿ ಮೇ 12ರವರೆಗೆ ಮಳೆ ಸುರಿಯಲಿದೆ. ಮಲೆನಾಡಿನ ಭಾಗಗಳಾದ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನಲ್ಲೂ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯ ಸೂಚನೆ ಸಿಕ್ಕಿದೆ. ಉತ್ತರ ಕರ್ನಾಟಕ ಭಾಗಗಳಲ್ಲಿ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಕನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.